ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಸಹನಾ ಶೆಟ್ಟಿ ಅವರಿದ್ದಾರೆ. ಈಗ ಆಲ್ರೆಡಿ ಒಂದು ಸೀರಿಯಲ್ ಮಾಡ್ತಿದ್ದಾರೆ. ಈಗ ಇನ್ನೊಂದು ಸೀರಿಯಲ್ ಕೂಡ ಆಡ್ ಆಗಿದೆ, ಗೌರಿ ಕಲ್ಯಾಣ ಅಂತ. ಈ ಬಗ್ಗೆ ಮಾತನಾಡೋಣ. ಹೇಗಿದ್ದೀರಾ? ಹಾಯ್ ಮ್ಯಾಮ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಗೌರಿ ಕಲ್ಯಾಣ ಧಾರಾವಾಹಿಯ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಕಾ. ಈ ಸೀರಿಯಲಲ್ಲಿ ನಾನು ಮೋನಿಕಾ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಮನೆಯಲ್ಲಿ ಮುದ್ದಿನ ಮಗಳು, ಅಮ್ಮನ ಮುದ್ದಿನ ಮಗಳು. ನನಗೆ ನಾನು ಅನ್ನೋದು ಜಾಸ್ತಿನೇ ಇದೆ. ಬಿಕಾಸ್ ನಾನು ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋದು ತಪ್ಪಲ್ಲ, ಆಸೆ ಪಡೋದು ತಪ್ಪಲ್ಲ. ಹಾಗಾಗಿ ಇದು ಸ್ವಲ್ಪ ಜಾಸ್ತಿ ಆಸೆ ಪಡ್ತೀನಿ. ಬಿಕಾಸ್ ನಮ್ಮದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನಗೆ ಹುಡ್ತಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿದ್ದೀನಿ ಅಂತ ಮಾತ್ರಕ್ಕೆ ಸಾಯ್ತಾನು ಅಥವಾ ಬೆಳಿತಾನು ನಾನು ಹಾಗೆ ಇರಬೇಕಂತ ನನಗಿಷ್ಟ ಇಲ್ಲ. ನನಗೇನಂದ್ರೆ ಹಿಂಗೆ ಬದುಕಬೇಕನ್ನೋ ಆಸೆ ಇದೆ. ಹಾಗಾಗಿ ನಾನೊಂದು ಶಾರ್ಟ್ ಕಟ್ ನೋಡ್ತಾ ಇದ್ದೀನಿ ಅಷ್ಟೇ. ದಟ್ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಬೇಕು ಅಂತ ಅಮ್ಮಂಗೂ ಅದೇ ಆಸೆ ಇದೆ. ಸೊ ದಿಸ್ ಇಸ್ ಹೌ ಮೈ ಕ್ಯಾರೆಕ್ಟರ್ ಇಸ್. ಹೇಗೆ ಅನ್ನಿಸ್ತಿದೆ ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಿಕ್ಕೆ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಬಿಕಾಸ್ ನಾನು ಇಷ್ಟು ವರ್ಷ ಮಾಡಿದ ಪಾತ್ರಗಳಿಗೂ ಈ ಪಾತ್ರಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಸೆಲ್ಫಿಶ್ ಅನ್ನೋ ಥರ ಕಾಣಿಸುತ್ತೆ. ನಾಟ್ ನೆಗೆಟಿವ್, ಬಟ್ ಸೆಲ್ಫಿಶ್ ಅನ್ನೋ ಥರ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲಿ ಶೇಡ್ಸ್ ಡಿಫ್ರೆಂಟ್ ಆಗಿದೆ. ಯಾವಾಗಲೂ ಅಮ್ಮ ಹೇಳಿದ್ದನ್ನೇ ಕೇಳ್ಕೊಂಡು, ಅಮ್ಮ ಹೇಳಿದ್ದನ್ನೇ ಮಾಡ್ಕೊಂಡಿರೋದು. ನನಗೇನಂದ್ರೆ ಎಲ್ಲದಕ್ಕೂ ಅಮ್ಮನೇ ಕೇಳ್ತಾ ಇರ್ತೀನಿ, ಎಲ್ಲದಕ್ಕೂ ಅಮ್ಮನ ಹತ್ರನೇ ಹೋಗ್ತಿರ್ತೀನಿ. ಅಮ್ಮ ರೈಟ್ ಅಂದರೆ ರೈಟು, ಅಮ್ಮ ರಾಂಗ್ ಅಂದರೆ ರಾಂಗು, ಆ ಥರ ಇರ್ತೀನಿ. ಸೊ ಲೈಕ್ ಕಂಪ್ಲೀಟ್ಲಿ ಡಿಪೆಂಡೆಂಟ್. ನನಗೆ ಅಷ್ಟು ತಿಳುವಳಿಕೆನೂ ಇರಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಮನೇಲಿ ಹಿರಿಮಗಳು ಆಗಿದ್ರೂ ಅಷ್ಟು ಮೆಚಾರಿಟಿನೂ ಕಮ್ಮಿ. ದಟ್ ಓಕೆ, ನಮ್ಮಮ್ಮ ಹೇಳಿದ್ದೆ ರೈಟ್ ಅನ್ನೋ ಥರನೇ ಇರ್ತೀನಿ ಅಷ್ಟೇ. ಆ ಥರ ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗ ಇರುವಂತದ್ದು, ಎಲ್ಲರ ಜೊತೆ ವರ್ಕ್ ಮಾಡಿ ಹೇಗೆ ಅನ್ನಿಸ್ತಿದೆ? ಸಿಕ್ಕಾಪಟ್ಟೆ ಖುಷಿ ಇದೆ. ಎಸ್ಪೆಷಲಿ ನನ್ನ ಮನೆಯವರು. ಇಟ್ ಇಸ್ ಎಲ್ಲರೂ ಹೇಳ್ತಾರೆ ಫ್ಯಾಮಿಲಿ ಥರನೇ ಅಂತ. ಆ್ಯಕ್ಚುಲಿ ಫ್ಯಾಮಿಲಿ ಥರನೇ ಅನಿಸುತ್ತೆ. ಬಿಕಾಸ್ ನಮಗೆ ಎಲ್ಲ ಕಡೆನೂ ಆಕ್ಸೆಪ್ಟೆನ್ಸ್ ಇರಲ್ಲ. ಫ್ಯಾಮಿಲಿ ಆಡಿಯನ್ಸ್ ಫ್ಯಾಮಿಲಿ ಥರ ಟ್ರೀಟ್ ಮಾಡೋದು, ಹೇಳ್ಕೊಡೋದು ಅಥವಾ ಕಲ್ತ್ಕೊಡೋದು ಅದೆಲ್ಲ ನಮ್ಗೆ ಸಿಕ್ಕಲ್ಲ. ಈ ಟೀಮಲ್ಲಿ ನಮಗೆ ನಾವೆಲ್ಲರೂ ಒಂದು ಸಿಸ್ಟರ್ಸ್ ಥರನೇ ಇದ್ದೀವಿ. ಆ್ಯಂಡ್ ಅಮ್ಮ ಥರನೇ ಅನಿಸ್ತಾರೆ. ನಮ್ಗೆ ಏನಾರು ಇದ್ರೆ ತಂದ್ಕೊಡೋದು, ಮಾಡೋದು, ನಮ್ಗೆ ತಿದ್ದದ್ದು, ಬುದ್ಧಿ ಹೇಳೋದು, ಪ್ರತಿಯೊಂದೂ. ಅದು ಬಿಟ್ಟರೆ ಹೀರೋ ಮನೆ ಟ್ರ್ಯಾಕಲ್ಲಿ ಗುರು ಸರ್ ಎಲ್ಲರೂ ಇದ್ದಾರೆ. ಆಮೇಲೆ ಸರ್ ಅಶೋಕ್ ವೇಳು ಸರ್ ಅಲ್ಲ, ಹಾಂ ಅಶೋಕ್ ವೇಳು ಅನಂತ್ ವೇಳುನ ಇನ್ನೊಬ್ರು ಇದ್ದಾರೆ ತಾತ, ಆಯ್ತಾ. ಇನ್ನೊಬ್ರು ಚಕ್ರವರ್ತಿ ಇದ್ದಾರೆ. ಸಾರಿ, ನಾನು ಹೆಸರು ಮಾಡ್ತಾ ಇತ್ತು. ಸಾರಿ, ಹಂಗೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಅವ್ರಿಗೆ. ಓಕೆ, ಹೀರೋ ಮನೇಲೂ ಕೂಡ ಒಳ್ಳೆ ಅಮೇಝಿಂಗ್ ಆರ್ಟಿಸ್ಟ್ಗಳಿದ್ದಾರೆ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತಿರೋ ತುಂಬ ಖುಷಿ ಇದೆ. ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಅವ್ರನ್ನೆಲ್ಲ ಸಣ್ಣವರಿದ್ದಾಗ ನಾವು ಅವ್ರ ಸೀರಿಯಲ್ಸ್ ನೋಡ್ಕೊಂಡು ಬೆಳೀತಾ ಇದ್ರಿ. ಇವಾಗ ಅವ್ರ ಜೊತೆನೇ ವರ್ಕ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಈಗ ಅಣ್ಣಯ್ಯ ಧಾರಾವಾಹಿನೂ ಕೂಡ ಮಾಡ್ತಾ ಇರುವಂತದ್ದು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ? ಎಸ್ ಮ್ಯಾಮ್, ಸದ್ಯಕ್ಕೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಕತೆ ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ರೈಟ್ ನಾವು ಮಾಡ್ತಾ ಇದ್ದೀನಿ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ. ಅಣ್ಣಯ್ಯ ಧಾರಾವಾಹಿಯಲ್ಲಿ ಜಿಮ್ಸಿನ ಮತ್ತೆ ರಶ್ಮಿನ್ ಒಂದಾಗಕ್ಕೆ ಬಿಡುತ್ತಾ ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಪಿಂಕಿಗೆ ಬೈತಿದ್ದಾರೆ. ನಿಮಗೆ ಪರ್ಸ್ನಲಿ ಅಕೌಂಟ್ಗಳಿಗೆಲ್ಲ ಏನೇನು ಮೆಸೇಜ್ ಬರುತ್ತೆ, ಹೆಂಗ್ ಬೈತಾರೆ ಅಂತ? ಮೆಸೇಜಸ್ ಬರುತ್ತೆ, ಆಮೇಲೆ ಕಾಮೆಂಟ್ಸ್ಗಳು ಬರುತ್ತೆ. ದಟ್ ಏನಕ್ಕೆ ಅವ್ರ ಲೈಫಿಗೆ ಹೋಗ್ತೀಯಾ, ಬಿಟ್ಬಿಡು ಅಂತ. ಹಿಂಗೆ ಬಿಡಲಿ, ನಾನು ಇಷ್ಟಪಟ್ಟಿದ್ದೀನಿ ಅವ್ರನ್ನ, ಬಿಡೋಕ್ಕಾಗಲ್ಲ. ಯಾರು ಅಷ್ಟು ಇಷ್ಟಪಟ್ಟಿರೋರ್ನ ಯಾರು ಈಸಿಯಾಗಿ ಬಿಟ್ಕೊಡೋಕ್ಕಾಗಲ್ಲ. ದಟ್ ಈಸ್ ದ ಓನ್ಲಿ ರೀಸನ್. ಇನ್ನೂ ಸೀನಾ ಬೇಕು ಅಂತಲೇ ಆಸೆ ಪಡ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ, ಅದು ರಾಂಗ್ ಅನಿಸ್ಬೋದು ಸೊಸೈಟಿಗೆ, ಬಟ್ ನಾನು ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಅದು ರೈಟ್ ಅಂತಲೇ ಅನಿಸುತ್ತೆ. ನಾನು ಇಷ್ಟಪಟ್ಟಿದ್ದ ಹುಡುಗನ ಬಿಡಬಾರ್ದು ಅಂತಲೇ ನಾನಿದ್ದೀನಿ. ಆದ್ರೆ ನನಗೊಂದು ಡೌಟು, ನೀವು ಇಷ್ಟಪಟ್ಟಿದ್ದೀರಾ ಸೀನಾನ, ಅದು ಓಕೆ. ಬಟ್ ಜಿಮ್ ಸೀನಾ ದುಡಿಯಲ್ಲ, ಹಂಗೆ ಹಿಂಗೆ ಏನೋ ಒಂದಷ್ಟೆಲ್ಲ ಬೈತಿರ್ತಿರಲ್ಲ, ಯಾಕೆ ಅಂತ? ಜಿಮ್ ಸೀನಾ ದುಡಿಬೋದು ಅಥವಾ ಇನ್ನೊಂದೇನೋ ಮಾಡ್ಬೋದು ಅಂತ ಹೇಳಿ ಒಂದಷ್ಟು ಸ್ಫೂರ್ತಿ ತುಂಬೋದು. ಅಂಡ್ ರಶ್ಮಿ ಮಾತ್ರ ಜಿಮ್ ಸೀನಾ ಹೇಗೆ ಇದ್ರು ಕೂಡ ನನ್ನ ಗಂಡ ಅಂತ ಹೇಳಿ ಗೌರವ ಕೊಡ್ತಾಳೆ. ಬೇರೆಯವ್ರು ಯಾರಿಗೂ ಅವಳು ಗಂಡನಿಗೆ ಬೈಬಾರ್ದು, ಆ ಥರ ಎಲ್ಲ ಇರ್ತಾಳೆ. ಬಟ್ ಪಿಂಕಿ ಹಂಗೆ ಮಾಡೋದೇ ಇಲ್ಲ. ಸುಮ್ಮನೆ ಹಠಕ್ಕೋಸ್ಕರ ಏನು ಜಿಮ್ ಸೀನಾ ಬೇಕು ಅಂತ ಹೇಳ್ತಿರೋದ ಅಂತ ಪಿಂಕಿ? ಇಲ್ಲ ಮ್ಯಾಮ್, ಏನಂತ ಅಂದರೆ ಇವಾಗ ನಾನು ಮದುವೆ ಆಗೋ ಹುಡುಗ ಚೆನ್ನಾಗಿರಬೇಕು, ಲೈಫಲ್ಲಿ 4 ಜನ ಮರ್ಯಾದೆ ಕೊಡೋ ಥರ ಇರಬೇಕು. ನಾನು ಅವನಿಗೆ ಬೈದರೂ ಚಿಂತೆ ಇಲ್ಲ, ಪರವಾಗಿಲ್ಲ, ಅದು ನಮ್ಮಿಬ್ಬರ ಮಧ್ಯೆ ಇರುತ್ತೆ. 4 ಜನ ಅವನಿಗೆ ಮರ್ಯಾದೆ ಕೊಡಬೇಕು, 4 ಜನ ಮಟ್ಟಕ್ಕೆ ಅವ್ನು ಬೆಳಿಬೇಕಂತ ಆಸೆ ಪಡೋದು ತಪ್ಪಲ್ಲ ಅಲ್ವಾ? ಹಾಗಾಗಿ ನಾನು ಏನೇ ಮಾಡ್ತಿರ್ತೀನಿ, ಅವ್ನಿಗೆ ಎಲ್ಲ ಥರನೂ ಹೇಳ್ದೆ, ಹಿಂಗೆ ಮಾಡು ಹಂಗೆ ಮಾಡಿ ಎಲ್ಲ ಥರನೂ ಹೇಳ್ದೆ. ಕೊನೆಗೆ ಯಾವ ಥರ ಬಂದಿದ್ದೀನಿ, ಅವ್ನಿಗೆ ಬೈದಾದರೂ ಬುದ್ಧಿ ಕಲಿಸ್ಬೇಕನ್ನೋ ಮಟ್ಟಕ್ಕೆ ಬಂದಿದ್ದೀನಿ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ?
ಗೌರಿ ಕಲ್ಯಾಣನ ತಪ್ಪದೇ ನೋಡಿ. ಬಿಕಾಸ್ ತುಂಬ ಚೆನ್ನಾಗಿದೆ ಪ್ರಾಜೆಕ್ಟು. ನಾವೇ ಸೀನ್ಸ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದ್ಸಲ ಹತ್ತಿದ್ದೀವಿ, ಕೆಲವೊಂದ್ಸಲ ನಕ್ಕಿದ್ದೀವಿ. ಅಷ್ಟು ಖುಷಿಯಿಂದ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಡಿಸಪಾಯಿಂಟ್ ಮಾಡಲ್ಲ, ಬಿಕಾಸ್ ಫ್ಯಾಮಿಲಿ ಆಡಿಯನ್ಸ್ ಕೂತು ನೋಡುವಂತಹ ಸೀರಿಯಲ್ ಇದು. ಆ್ಯಂಡ್ ಇದೇ ಮಂಗಳವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಬರ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನಮ್ಮ ಮೇಲೆ, ನಮ್ಮ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮಗೂ ಕೂಡ, ನಿಮ್ಮ ಧಾರಾವಾಹಿಗೂ ಕೂಡ. ಎಸ್, ಇದಾಗಿತ್ತು ನಟಿ ಸಹನಾ ಶೆಟ್ಟಿಯವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.